ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆಗಿ ಆಲ್ರೆಡಿ ತುಂಬ ಸಮಯ ಆಗಿದೆ. ಇವಾಗ ರಿವ್ಯೂ ಮಾಡ್ತಾ ಅಥವಾ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಈ ಒಂದು ಕೆಲವು ಪ್ರೋಮೋಗಳು ಹೆಂಗೆ ಅಂತಂದರೆ ಅಲ್ಲಿ ಮನೆಯ ಕಂಟೆಸ್ಟೆಂಟ್ಗಳ ಜೊತೆಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಬರೋ ರೀತಿ ಮಾಡ್ತಿದ್ದಾವೆ. ಬಿಕಾಸ್ ಆಫ್ ನಾವು ಈ ಒಂದು 3 ತಿಂಗಳಿಂದ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಜೊತೆ ನಾವು ಕೂಡ ಜರ್ನಿ ಮಾಡ್ತಾ ಇದ್ದೀವಿ. ಅದು ಯಾವುದೋ ರೀತಿಯಲ್ಲಿ ಒಂದು ರಿವ್ಯೂ ಮಾಡೋ ರೀತಿಯಲ್ಲಾದರೂ ಆಗಿರ್ಬೋದು, ರಿಯಾಕ್ಷನ್ ಕೊಡೋ ರೀತಿಯಲ್ಲಿ, ಜೊತೆಗೆ ಬಿಗ್ ಬಾಸ್ ನೋಡ್ತಾ ನಾವು ಕೂಡ ಅವ್ರ ಜೊತೆಗೆ ಒಂದು ರೀತಿ ಜರ್ನಿ ಮಾಡ್ತಾನೇ ಇದ್ದೀವಿ. ಇದರಲ್ಲಿ ಸುಮಾರು ವಿಷಯಗಳು, ಜಗಳಗಳು ಅವು ಇವು ನಡೆದು ಹೋಗಿದ್ದಾವೆ. ನಾವು ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ. ಕೆಲವು ಟೈಮಲ್ಲಿ ಒಳ್ಳೆಯದು ಮಾತಾಡಿದ್ದೀವಿ. ಅವರು ಒಳಗಡೆ ಯಾವ ರೀತಿಯಲ್ಲಿ ಇರ್ತಾರೆ, ಆ ರೀತಿಯಲ್ಲಿ ನಾವು ಕೂಡ ನೆಗೆಟಿವ್ ಪಾಸಿಟಿವ್ ಎಲ್ಲರೂ ಕೂಡ ಮಾತಾಡಿದ್ದೀವಿ. ಈ ಒಂದು ವೀಕಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಮೋಷ್ನಲ್ ಆಗೋ ಒಂದು ವಾರ ಅಂತ ಖಂಡಿತವಾಗ್ಲೂ ನಮಗೂ ಅನಿಸುತ್ತೆ. ಅವ್ರ ಜೊತೆಗೆ ನಾನು ಹೇಳಿದ್ನಲ್ಲ ಆವಾಗಲೇ, ಅವ್ರ ಜೊತೆ ನಾವು ಟ್ರಾವೆಲ್ ಮಾಡಿರೋದ್ರಿಂದ ಆ ಒಂದು ಎಮೋಷ್ನಲ್ ಮೂಮೆಂಟ್ಗಳು ನಮಗೂ ಕೂಡ ಒಂದು ರೀತಿಯಲ್ಲಿ ಟಚ್ ಆಗೋ ರೀತಿಯಲ್ಲಿ ಇರ್ತವೆ. ಅದೇ ರೀತಿಯಲ್ಲಿ ನೀವು ನಿನ್ನೆ ನೋಡಿದಿರ ಆಲ್ರೆಡಿ. ಅಲ್ಲಿ ಭವ್ಯ ಮತ್ತು ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಬಂದಾಗ ಏನೇನು ಆಯಿತು ಅಂತ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಇಲ್ಲಿ ಮೋಕ್ಷಿತ ಅವರ ಒಂದು ಫ್ಯಾಮ್ಲಿಯಿಂದ ಬಂದಿದ್ದಾರೆ. ಅವ್ರ ತಾಯಿ, ಅವ್ರ ತಂದೆ, ಜೊತೆಗೆ ಮುಖ್ಯವಾಗಿ ಅವ್ರ ತಮ್ಮ, ವಿಶೇಷ ಚೇತನರು, ಅವರು ಕೂಡ ಬಂದಿದ್ದಾರೆ. ನಾವು ಆ್ಯಕ್ಚುಲಿ ಅವರು ಮೋಕ್ಷಿತ ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲೋ ಒಂದು ವಿಡಿಯೋಗಳು ಬಂದಿದ್ವು ಯೂಟ್ಯೂಬಲ್ಲಿ ಅವ್ರ ತಮ್ಮನ ಜೊತೆಗೆಲ್ಲ. ನನಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಅದೆಲ್ಲ ನೋಡಿದ್ಮೇಲೆ ನಿಜವಾಗ್ಲೂ ನನಗೆ ಶಾಕ್ ಆಗೋಯಿತು. ಈ ರೀತಿಯಲ್ಲಿ ಅವ್ರ ತಮ್ಮ ಹೀಗಿರೋವಂಥದ್ದು ಒಂದು ವಿಶೇಷ ಚೇತನರಾಗಿ ಅವ್ರು ನೋಡ್ಕೊಳ್ಳೋವಂಥ ಕೇರಿಂಗು ಅದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಅವರಲ್ಲಿ ಒಂದು ಭರಾಟೆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸ್ಪರ್ಧೆಗಳೆಲ್ಲ ಒಳಗಡೆಗೆ. ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ತಮ್ಮ ಅಂದ ತಕ್ಷಣ ಬಂದಿದ್ದಲ್ಲಿ ಮೋಕ್ಷಿತ ಅಂತ ಹೇಳ್ಬಿಟ್ಟು ಗಾರ್ಡನ್ ಏರಿಯಾಗೆ ಓಡ್ಕೊಂಡು ಬರ್ತಾರೆ. ಪಾಪ ಅವ್ರ ತಾಯಿ ನೋಡಿ ನನಗೆ ನಿಜವಾಗ್ಲೂ ಪಾಪ ಅಂತ ಅನ್ನಿಸ್ತು. ಕಾರಣ ಏನು ಅಂತಂದರೆ ಅವ್ರ ಮೋಕ್ಷಿತ ಓಡ್ಕೊಂಡು ಬರೋ ಟೈಮಲ್ಲಿ ಅವ್ರ ತಾಯಿ ಕೈ ಚಾಚ್ತಾರೆ. ಬಟ್ ಮೋಕ್ಷಿತ ಹೋಗಿ ಅವ್ರ ತಾಯಿಗೆ ತಬ್ಕೊಳ್ಳಲ್ಲ. ಫಸ್ಟ್ ಹೋಗಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ದು ಅವ್ರ ತಮ್ಮನಿಗೆ. ಅಲ್ಲಿ ಗೊತ್ತಾಗುತ್ತೆ ತಮ್ಮನ ಮೇಲೆ ಎಷ್ಟು ಅವರು ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅವರು ಅಕ್ಕ ಮೋಕ್ಷಿತ ಅಂತ. ಅದೇ ತಾಯಿ ನೋಡಿ ಅಲ್ಲಿ ಅವ್ರ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಂದರೆ ಕಾಯ್ತಿದ್ದಾರೆ, ಮಾತಾಡಿಸ್ಬೇಕು, ಹಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವ್ರ ತಾಯಿ. ಬಟ್ ಮೋಕ್ಷಿತಾಗಿ ಅವ್ರ ತಮ್ಮನ ನೋಡಬೇಕು ಅಂತ ಆಸೆ. ಇದು ನೋಡಿ ನನಗೆ ಪಾಪ ಅವ್ರ ತಾಯಿ ಮೇಲೆ ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕರಳು ಚುರುಕಂತದಲ್ಲ. ಆ ರೀತಿಯಲ್ಲಿ ನನಗೆ ಭಾವನೆ ನನಗೆ ಹಂಗಾಯಿತು. ಬಟ್ ಅಲ್ಲಿ ಅವ್ರ ತಮ್ಮ ಮೇ ಬಿ ಅವ್ರ ಗುರುತು ಹಿಡಿತಾ ಇಲ್ವಾ ಅಥವಾ ಏನಾದರೂ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ನಾನು ನೋಡಿದೆ, ಸಿನಿಮಾ ಎಲ್ಲ ತೋರಿಸ್ತಿರ್ತಾರೆ ಅವ್ರಿಗೆ. ಸಿನಿಮಾ ತೋರಿಸುವಂಥದ್ದು, ಹೊರಗಡೆಗೆ ಒಂದು ಕರ್ಕೊಂಡು ಹೋಗುವಂಥದ್ದು, ಕಾರಲ್ಲಿ ಸುತ್ತಾಡ್ಕೊಂಬರ್ಲಿಕ್ಕೆ, ಆ ಥರದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡಿದೆ ನಾನು ಅವ್ರದ್ದು. ಅಂದರೆ ಒಂದು ಚೆನ್ನಾಗಿ ಖುಷಿಯಾಗಿ ಅವರು ಹೊರಗಡೆ ಕರ್ಕೊಂಡೋದ್ರೆ ಖುಷಿ ಆಗ್ತಾನೆ ಅನ್ನೋ ರೀತಿಯಲ್ಲೆಲ್ಲ ಮೋಕ್ಷಿತವ್ರು ಮಾತಾಡುವಂಥದ್ದು ನಾನು ನೋಡಿದ್ದೀನಿ. ಇವಾಗ ಮಾತಾಡ್ತಿರೋದಕ್ಕೆ ಮೇ ಬಿ ಮರ್ತು ಹೋಗಿದ್ದಾರೆ ಅಂತ ಅವರೇನು ಹೇಳ್ತಿದ್ದಾರೆ ಮೋಕ್ಷಿತ ಅವರು. ಮರ್ತು ಹೋಗ್ತಾರಾ ಏನು, ಅಥವಾ ಕೋಪ ಇರ್ಬೋದು. ಇಷ್ಟು ದಿನ ಒಂದು ಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ 3 ತಿಂಗಳು ಜೊತೆಗಿರೋರು ಯಾವಾಗಲೂ ಈ ರೀತಿಯಲ್ಲಿ ಬಿಟ್ಟು ಹೋದಾಗ ಒಂಚೂರು ಎಲ್ಲೋ ಚಿಕ್ಕದಾಗಿ ಎಲ್ಲೋ ಒಂಚೂರು ಕೋಪ ಇರ್ಬೋದೇನೋ, ಅಥವಾ ಮರ್ತು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಅವ್ರದ್ದು ಯಾವ ರೀತಿಯಲ್ಲಿ ಅವ್ರದ್ದು ಮನಸ್ಥಿತಿ ಇರುತ್ತೆ ವಿಶೇಷ ಚೇತನದ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಒಂದು ಮೂಮೆಂಟೇ ಒಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಬರ್ಸುತ್ತೆ. ಅಲ್ಲಿ ಯಾರು ನಮ್ಮ ರಜತ್ತು, ಆಮೇಲೆ ಗೌತಮಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಅಳ್ತಿದ್ದಾರಂತ ಅನಿಸುತ್ತೆ ಬಿಕಾಸ್ ಆಫ್ ಆ ಒಂದು ಮೂಮೆಂಟ್ ನೋಡಿ. ಆ್ಯಂಡ್ ರಜತ್ ಒಂದು ರೀತಿಯಲ್ಲಿ ಯಾರು ಬಂದರೂ, ಅವ್ರ ಫ್ಯಾಮಿಲಿಯವ್ರು ಬಂದರೂ ಕೂಡ ಒಂದು ಗಟ್ಟಿಯಾಗಿ ನಿಂತಿದ್ದ. ಬಟ್ ಇಲ್ಲಿ ನೋಡ್ತಾಯಿದ್ರೆ ಸ್ವಲ್ಪ ಮುಖದಲ್ಲಿ ಒಂದು ಆ ಎಮೋಷ್ನಲ್ ಭಾವನೆ ಕಾಣಿಸ್ತಾ ಇದೆ. ಇದೇ ಅಲ್ವಾ ಆ ಒಂದು 3 ತಿಂಗಳಲ್ಲಿ ನಡೆದಿರೋವಂಥದ್ದೆಲ್ಲ ನೋಡ್ತಿದ್ರೆ. ಈ ವಾರ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಒಂದು ಅನಿಸಿಕೆ ಹೇಳಿದ್ದೀನಿ ನಿಮಗೆ. ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್.